ಒಬ್ಬ ಅಜ್ಜಿ 100ಕ್ಕೂ ಹೆಚ್ಚು ತಂಬುಳಿಗಳನ್ನು ಮಾಡಿದರೆ ತಂಬುಳಿ ಶ್ರೀ ಅಂತ ಆದಳು ಅಂತ. ಹೀಗೆ ಅದೆಲ್ಲ ಮಾಡ್ತಾರೆ. ಹಾಗೆ ಸ್ಥಳೀಯವಾದದ್ದನ್ನು ಇಟ್ಕೊಂಡು ಹೋಗೋದಕ್ಕೆ ಈ ರೀತಿ ಬಂತು. ಚಾತುರ್ಮಾಸ್ಯದಲ್ಲಿ ಒಂದು ತಿಂಗಳು ಹಾಲಿಲ್ಲ, ಒಂದು ತಿಂಗಳು ಮೊಸರಿಲ್ಲ, ಒಂದು ತಿಂಗಳು ಧಾನ್ಯ ಇಲ್ಲ, ಒಂದು ತಿಂಗಳು ತರಕಾರಿ ಇಲ್ಲ ಅಂತ ಶಾಖವ್ರತ, ಪಯೋವ್ರತ, ಧಾನ್ಯವ್ರತ, ಫಲವ್ರತ ಅಂತ ಮಾಡ್ತಾರೆ. ಅಂದರೆ ಅವುಗಳು ಶಾರ್ಟೇಜು ಇರುತ್ತದೆ, ಮತ್ತು ಅದು ಇಲ್ಲದೆ ಬದುಕೋದೇನು ಹೊಸ ರುಚಿ ಅಲ್ಲೇ ಗೊತ್ತಾಗೋದು. ನಿಜಕ್ಕೂ ನಮ್ಮ ಉಡುಪಿಯಲ್ಲಿ ಚಾತುರ್ಮಾಸ್ಯ ಮಾಡ್ತಾರೆ ಕೃಷ್ಣನಿಗೆ. ಅದನ್ನು ಆ ತಿಂಡಿ ತೀರ್ಥವನ್ನು ಅನುಭವಿಸೋದಕ್ಕೆ ಅಲ್ಲಿ 4 ತಿಂಗಳು ಇರಬೇಕು ಅಂತ ಅನಿಸುತ್ತೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಹೇಗೆ ಪ್ರಕೃತಿಯ ತಾಳಕ್ಕೆ ತಕ್ಕಂತೆ ನಮ್ಮ ಜೀವನದ ನೃತ್ಯ ನಡೀತಾ ಇತ್ತು ಅಂತ. ಹಾಗಾಗಿ ನಾವು ತುಂಬ ಸಂಕುಚಿತವಾದ ರೀತಿಯಲ್ಲಿ ದೇವರ ಬಗ್ಗೆ ಭಕ್ತಿ ಇದೆಯಾ, ಮತ್ತೊಂದು ಇದೆಯಾ, ಅದಲ್ಲ. ಜೀವನ ಚೆನ್ನಾಗಿದ್ದರೆ ಜಗಜ್ಜೀವನವಾದಂಥ ಪರಮಾತ್ಮನೂ ಚೆನ್ನಾಗಿರ್ತಾನೆ. ಹೀಗೆ ನಮ್ಮಲ್ಲಿ ಬಂದಿರೋದು. ಅದಕ್ಕೆ ಯುಗಾದಿಯಂದು ಕೂಡ ಹಾಗೆ ಆ ಯುಗಾದಿಯ ಬೇವು ಬೆಲ್ಲ ತಿನ್ನುವಂಥದ್ದು ಅದೆಲ್ಲ ಒಂದು ಸಾಂಕೇತಿಕವಾದದ್ದಲ್ಲದೆ ಆಹಾರ ಪದ್ಧತಿಯಲ್ಲೂ ಇದೆ ಅಂತ ಗೊತ್ತಾಗುತ್ತದೆ.